ಎಷ್ಟೇ ಯೂರಿಯಾ ಹಾಕಿ DAP ಹಾಕಿ ಫರ್ಟಿಲೈಸರ್ ಹಾಕಿ 1000 2000 5000 ಎಷ್ಟು ಬೇಕಾದ್ ಕೊಟ್ಟು ತಗೊಂಬರ್ರಿ, ನೀವು ಅನ್ಕೊಂಡಂಗ ಬೆಳೆ ಅಂತೂ ಬರುದಿಲ್ಲ. ಇಲ್ಲಿವರೆಗೆ ಶುದ್ಧ ಸುಳ್ಳು ಹೇಳಿದಾರೆ. ಏನಂದ್ರ ಹೆಚ್ಚು ಗೊಬ್ಬರ ಹಾಕಿದ್ರೆ ಚೆನ್ನಾಗಿರುವಂತ ಬೆಳೆ ಬರ್ತಿತ್ತು ಅಂತ. ಇದಕ್ಕಿಂತ ದೊಡ್ಡ ಸುಳ್ಳ ಇನ್ನೊಂದಿಲ್ಲ. ಯಾಕನ್ನೋದು ನಾನು ನಿಮ್ಗೆ ಹೇಳ್ತೇನೆ. ಕರ್ನಾಟಕದ ಮಣ್ಣಿನಾಗ 62% ಜಿಂಕ್ ಡೆಫಿಷಿಯನ್ಸಿ ಐತೆ, ಅಂದ್ರೆ ಜಿಂಕ್ದ ಕೊರತೆ ಐತಿ. ಆ ಟೈಮ್ದಾಗ ನೀವು DAP ಹಾಕ್ರಿ, ಯೂರಿಯಾ ಹಾಕ್ರಿ, ಇನ್ನೊಂದು ತೊಗೊಂಬಂದು ಹಾಕ್ರಿ. ಜಿಂಕ್ ಬೇಕಾಗಿತ್ತಂದ್ರೆ ಜಿಂಕ ಬೇಕು ದೋಸ್ತ. ಅದ್ರ ಬದ್ಲಿಗೆ ನೀವು ಬೇರೆ ಯಾವ್ದಾರು ಹಾಕಿರಿ ಅಂದ್ರೆ ಅದು ನಡೆಯಂಗಿಲ್ಲ. ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೇನೆ. ನೀವು ಭಾಳ ಬಾಯಾರಿಕೆ ಆಗೈತಿ, ನೀರು ಬೇಕಾಗ್ತೈತಿ. ಆ ಟೈಮ್ದಾಗ ನಾನು ನಿಮ್ಗೆ ಊಟ ತಂದು ಕೊಟ್ಟಿನಂದ್ರೆ ಏನಾಗ್ತೈತಿಪ್ಪ, ಏನು ಈಗ ಫೀಲ್ ಮಾಡತ್ತಿ ನೋಡು, ಹಂಗೆ ನೆಲದ ಸಂಗಟ ಆಗ್ತೈತಿ ದೋಸ್ತ. ಈ ವರ್ಷ ಮಳೆ ಹಂಗಂಗ ಐತಿ. 2026ದಾಗ ಮಳೆ ಒಂದು ಸ್ವಲ್ಪ ಕಡಿಮೆ ಐತಿ. ಎಲ್ಲಿನೂ ಎಫೆಕ್ಟ್ ಸುಡುಗಾಡ ಭಾಳ ಐತಿ ದೋಸ್ತ. ಅದ್ರಾಗ ಒಟ್ಟಿನಾಗ ಮಳೆ ಕಡಿಮೆ ಐತಿ. ಕೆಲವೊಂದು ಜನ ಬಿತ್ತನೆ ಮಾಡಿದಾರು, ಇನ್ನ ಕೆಲವೊಂದು ಜನ ಬಿತ್ತನೆ ಮಾಡಬೇಕು ಅಂತ ಯೋಚನೆ ಮಾಡತ್ತಾರು. ಮಳೆಗಾಗಿ ಎಲ್ಲರೂ ವೇಟ್ ಮಾಡತ್ತಾರು. ಬಿತ್ತನೆ ಮಾಡುವಾಗ ಎಲ್ಲಕ್ಕಿಂತ ಹೆಚ್ಚು ಯೂಸ್ ಮಾಡುವಂಥ ಫರ್ಟಿಲೈಸರ್ ಅಂದ್ರೆ DAP ದಾಗ ಏನಿರ್ತೈತಿ, ಫಾಸ್ಫರಸ್ ಕಂಟೆಂಟ್ ಭಾಳ ಇದಿರ್ತೈತಿ, ಬೇರುಗಳ ಬೆಳವಣಿಗೆ ಆಗಲಿ ತಂದ. ಬಟ್ ಪ್ರಾಬ್ಲಮ್ ಎಲ್ಲೈತಿ ಅಂದ್ರೆ ಈ ಮಣ್ಣಾಗ ದೋಸ್ತ ಆಲ್ರೆಡಿ ಫಾಸ್ಫರಸ್ ತುಂಬಿ ಹೋಗೈತಿ. ಕೆಲವೊಂದು ಸರ್ತಿ ನಾನು ನಿಮ್ಗೆ ಹೇಳ್ತೇನೆ, 50 ರೂಪಾಯಿದ ಜಿಂಕ್ ಏನು ಕೆಲಸ ಮಾಡ್ತೈತಲ್ಲ, 1350 ರೂಪಾಯಿ ಕೊಟ್ಟು ತೊಗೊಂಬಂದಿರುವಂತ DAP ಅದಕ್ಕಿಂತ ಕಡಿಮೆ ಕೆಲಸ ಮಾಡ್ತೈತಿ. ಯಾಕಂದ್ರೆ DAP ಆಲ್ರೆಡಿ ಐತಿ, ಜಿಂಕ್ ಡೆಫಿಷಿಯನ್ಸಿ ಐತಿ. ಜಿಂಕ್ ಕೊಟ್ರೆ ಮಾತ್ರ ನಿಮ್ ಬೆಳಿಗ್ಗೆ ಅದ ಹೆಲ್ಪ್ ಆಗೋದೈತಿ. ಅಂಗಡಿಯವ್ರ ಮಾತು ಕೇಳಕ್ ಹೋಗ್ಬೇಡ್ರಿ, DAP ನ ತಗೊಂಡ್ ಬಂದ್ ಹಾಕಕ್ ಹೋಗ್ಬೇಡ್ರಿ. ಯಾಕಂದ್ರೆ ಹೋದರ್ಸು ಹಾಕಿದಿರಿ, ಹಿಂದಿನ ಬೆಳೆದಾಗೂ ಹಾಕಿದಿರಿ. ಫಾಸ್ಫರಸ್ ಆಲ್ರೆಡಿ ಐತಿ. ಜಿಂಕ್ ಕಡಿಮೆ ಇತ್ತಂದ್ರ ಜಿಂಕ್ ಹಾಕಕ ಪ್ರಯತ್ನ ಮಾಡ್ರಿ. ಹೆಂಗ್ ಗೊತ್ತಾಗೋದು ನಿಮ್ಗೆ ನಿಮ್ ಹೊಲದಾಗ ಜಿಂಕ್ ಕಡಿಮೆ ಐತಿಯೋ ಇಲ್ಲೋ ಅನ್ನೋದ ದೋಸ್ತ? ಗೌರ್ಮೆಂಟ್ ಇದಕ್ಕಾಗಿ ಮಣ್ಣು ಪರೀಕ್ಷಣೆ ಕೇಂದ್ರಗಳನ್ನ ಮಾಡಿದಾರು. ಬಟ್ ಅದ್ರ ಕಡೆ ನೀವು ಯಾವಾಗ ಲಕ್ಷ್ಯ ಕೊಟ್ಟಿಲ್ಲ, ಅದನ್ನ ಕೊಡಂಗಿಲ್ಲ ಅಂತ ಅನಿಸ್ತೈತಿ. ಇನ್ನೂ ಆದ್ರೂ ನೀವು ಹಂಗ ಮಾಡಿದ್ರಿ ಅಂದ್ರೆ ಈ ವರ್ಷ ಮಳಿನೂ ಕಡಿಮೆ ಐತಿ, ಜೊತೆಗೆ ಬಿತ್ತನೆ ಮಾಡಿರುವಂತ ಬೀಜ ನಾಡ್ತಿದ್ಯೋ ಇಲ್ಲೋ ಅನ್ನೋದು ಇನ್ನೊಂದು ಕನ್ಫ್ಯೂಷನ್ ಐತಿ. ದುಬಾರಿ ಆಗಿರುವಂತ ಫರ್ಟಿಲೈಸರ್ಗಳನ್ನ ತಗೊಂಬಂದ ಹಾಕಿರಿ ಅಂದ್ರೆ ಅದ್ರ ಖರ್ಚು ಕೂಡ ಎಕ್ಸ್ಟ್ರಾ ಆತೈತಿ. ಹಾಕಾಗದಿರಿ, ತಿಳ್ಕೊಂಡ್ ಹಾಕ್ರಿ ಅನ್ನೋದ ನನ್ನ ಒಂದು ಉದ್ದೇಶ. ಮಣ್ಣನ್ನ ಪರೀಕ್ಷೆ ಮಾಡಕ ನೀವು ಕೊಡ್ರಿ. ಮಣ್ಣಿನಾಗ 100% ಜಿಂಕ್ ಎಲ್ಲರ ಕಡಿಮೆ ಇತ್ತಂದ್ರೆ ಜಿಂಕ್ ಕೊಡಕ್ ಪ್ರಯತ್ನ ಮಾಡ್ರಲ್ಲ. DAP ಮ್ಯಾಗ ಮತ್ತೆ DAP ಕೊಡಕ್ ಹೋಗ್ತೀರಿ ನೀವು ಅನ್ನೋದ ಒಂದು ನನ್ನ ಕ್ವಶನ್. ಅಂದಂಗ ಈ ವರ್ಷ ಯಾವ ಬೆಳೆ ಬಿತ್ತನೆ ಮಾಡೋರ್ದಿರೋ ಅನ್ನೋದನ್ನ ಕಮೆಂಟ್ದಾಗ ಹೇಳಿ ಹೋಗ್ರಿ. ಯಾಕನ್ನೋದು ನಾನು ನಿಮ್ಗೆ ಹೇಳ್ತೇನೆ ದೋಸ್ತ. ಸಪೋಸ್ ನೀವೇನಾದ್ರೂ ಬೇಳೆಕಾಳುಗಳ, ಎಣ್ಣೆ ಕಾಳುಗಳ ಅಥವಾ ಕಬ್ಬ ಇಂಥದ್ದು ಏನಾದ್ರು ಬೆಳೆಯೋರಿದ್ರೆ ಅಂದ್ರೆ ಒಂದು ಆಲ್ಟರ್ನೇಟಿವ್ ನೀವು ಫರ್ಟಿಲೈಸರ್ನ ಯೂಸ್ ಮಾಡ್ಕೋಬಹುದು. ವರ್ಷ DAP ನ ಯಾಕೆ ಹಾಕ್ತೀರಿ ನೀವು? DAP ದಾಗ ಫಾಸ್ಫರಸ್ ಅಂತೂ ಆಲ್ರೆಡಿ ಇದಿರ್ತೈತಿ. ಅದ್ರ ಪಕ್ಕದಾಗ ಇನ್ನೊಂದು ಚೀಲ ಇರ್ತಿದ್ ದೋಸ್ತ ಅಂಗಡಿಯಾಗ, ಅದಕ್ಕೆ ನಾವು SSP ಅಂತ ಕರಿತೇವೆ. SSP ದಾಗ ನಿಮ್ಗೆ ಸಲ್ಫರು ಸಿಗ್ತೈತಿ, ಕ್ಯಾಲ್ಸಿಯಮು ಸಿಗ್ತೈತಿ. ಈ ಒಂದು ಬೆಳಿಗ್ಗೆ ಒಂದು ಗಿಡಕ್ಕ ಸರ್ವಾಂಗೀಣ ಬೆಳವಣಿಗೆ ಆಗಕ್ಕೆ ಬೇಕಾಗಿರುವಂತ ಖನಿಜಗಳು ಅದಕ್ಕೆ ಸಿಗುತ್ತಾವು. ಈ ಟೈಮ್ ನೀವು DAP ನ ಹಾಕೋರಿದ್ರಿ ಅಂದ್ರ ಆಲ್ಟರ್ನೇಟಿವ್ ಆಗಿ SSP ಹಾಕಿ ಹಿಂಗೆಲ್ಲ ನಿಮ್ಗೆ ಹೆಲ್ಪ್ ಆಗ್ತೈತಿ. ಎರಡನೇ ದೋಸ್ತ DAP ಗಿಂತ ಸ್ವಸ್ಥದಾಗೂ ಸಿಗತೈತಿ. ಒಂದ್ಸರ್ತಿ ಯೂಸ್ ಮಾಡ್ರಿ SSP ಈ ವರ್ಷ ಬಿತ್ತನೆ ಮಾಡುವಾಗ. ಇನ್ನೊಂದು ದೋಸ್ತ ನಿಮ್ಗೆ ನಾನು ಮಾತು ಹೇಳಬೇಕಾಗ್ತೈತಿ. ಏನಂದ್ರೆ ಸಪೋಸ್ 100 ರೂಪಾಯಿ ಕೊಟ್ಟ ಯಾವುದೋ ಒಂದು ಫರ್ಟಿಲೈಸರ್ ತಗೊಂಡ್ಬಂದಿರಿ, ಮ್ಯಾಲಿಂದ ಮೇಲೆ ಹೋಗಿದ್ರಿ ಅಂದ್ರೆ 50 ರೂಪಾಯಿ ಗಾಳಿಗೆ ನೀರಿಗೇನ ಹಾರಿ ಹೋಗ್ತೈತಿ. ಬರೀ 50 ರೂಪಾಯಿದ ಫರ್ಟಿಲೈಸರ್ ಮಾತ್ರ ನಿಮ್ಮ ಬೆಳಿಗ್ಗೆ ಹೋಗಿ ಮುಡ್ತೈತಿ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹಾಕುವ ಪದ್ಧತಿಯಲ್ಲಿ ಚೇಂಜ್ ಮಾಡ್ರಿ. ನೀವು ಏನಂದ್ರೆ ಮಣ್ಣಾಗ ಮಿಕ್ಸ್ ಮಾಡ್ರಿ. ನೀವು ಯಾವುದೋ ರೀತಿಯಿಂದ ಮಾಡಕ್ ಪ್ರಯತ್ನ ಮಾಡ್ರಿ, ಬಟ್ ಏನಂದ್ರೆ ಮಣ್ಣಲ್ಲಿ ಅದು ಮಿಕ್ಸ್ ಆಗಬೇಕು. ಒಮ್ಮಿಗೆ ಯಾವಾಗೂ ಫರ್ಟಿಲೈಸರ್ನ ಹಾಕಕ್ ಹೋಗ್ಬೇಡ್ರಿ. ಸ್ವಲ್ಪ ಹಾಕತ್ ಹೋಗ್ರಿ. ಹಾಕಿರಿ ಅಂದ್ರೆ 15 ದಿನ ಬಿಟ್ಟು ಇನ್ನೊಂದ್ಸರ್ತಿ ಹಾಕ್ರಿ, ತಿಂಗಳು ಬಿಟ್ಟು ಇನ್ನೊಂದ್ಸರ್ತಿ ಹಾಕ್ರಿ. 3 ತಿಂಗಳು ಬೆಳೆ ಮಾಡೋರಿದ್ರೆ ಹಿಂಗೆ ಮಾಡ್ಬೋದು. ನೀವು ಯಾವುದೇ ರೀತಿಯ ಫರ್ಟಿಲೈಸರ್ ಹಾಕೋಕ್ಕಿಂತ ಮುಂಚೆ ಯಾವ ವೇದಾಗ ಹಾಕಿದೀವೋ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ತಿಳ್ಕೊಂಡ್ ಅವಂಗೆಲ್ಲ ಗೊತ್ತೈತಿ. ತಿಳ್ಕೊಳ್ದವ್ರಿಗೆ ನಾವು ದುಬಾರಿ ಖರ್ಚುಗಳನ್ನ ಮಾಡಾಕದೀವು. ಮಳಿನೂ ಕಡಿಮೆ ಐತಿ, ಅಂತದ್ರ ಖರ್ಚು ಹೆಚ್ಚು ಮಾಡಕ್ ಹೋಗ್ಬೇಕು ದೋಸ್ತ. ವಿಡಿಯೋ ಲಾಸ್ಟ್ ದೋಸ್ತ ನಾನ್ ನಿಮ್ಗ ಒಂದೇ ಮಾತು ಹೇಳಕ್ ಇಷ್ಟಪಡ್ತೇನೆ. ಮೊದಲನೇ ಕೆಲಸ ನೀವು ಮಾಡ್ರಿ ಮಣ್ಣಿನ ಪರೀಕ್ಷೆ. ಇನ್ನ ತನಕ ನೀವು ಮಾಡಿಲಾಗಿರಿ ಅಂದ್ರ ಇದ ಟೈಮ್ ಇದ್ ದೋಸ್ತ, ಇವಾಗ ಮಾಡಕ ಪ್ರಯತ್ನ ಮಾಡ್ರಿ. ಮೊದಲ ತಿಳ್ಕೊರಿ ನಿಮ್ ಮಣ್ಣಿಗೆ ಏನ್ ಬೇಕಾಗೈತಿ, ಏನ್ ಬ್ಯಾಡಾಗೈತಿ ಅಂತ. ಬೇಕಾದ್ನ ಕೊಡ್ರಿ, ಬ್ಯಾಡದ್ನ ಕಡಿಮೆ ಮಾಡ್ರಿ. ಇದರಿಂದ ನಿಮ್ ಖರ್ಚು ಉಳಿತೈತಿ, ನಿಮ್ ಬೆಳಿಗ್ಗೆ ಬೇಕಾದ್ದು ಸಿಗತೈತಿ. ಇದು ಫಸ್ಟ್ ಕೆಲಸ ಮಾಡ್ರಿ. ಎರಡನೇದ ದೋಸ್ತ ಅನ್ನೆಸರಿ DAP, ಯೂರಿಯಾ,
ಫರ್ಟಿಲೈಸರ್ ಹಾಕೋಕ್ಕಿಂತ ನ್ಯಾಚುರಲ್ ಆಗಿ ಏನಾದರೂ ಮಾಡೋಕ್ಕೆ ಸಾಧ್ಯತೆ ಅನ್ನೋದ್ರ ಬಗ್ಗೆ ತಿಳ್ಕೋರಿ ಮೊದಲ. ನ್ಯಾಚುರಲ್ ಆಗಿ ಏನಾದರೂ ಮಾಡಿರಿ ನೀವು, ಇದರಿಂದ ನಿಮ್ಮ ಲಾಂಗ್ ಟರ್ಮ್ ಖರ್ಚುಗಳು ಭಾಳ ಕಡಿಮೆ ಆಗ್ತಾವು ಮತ್ತು ನೀವು ಸೆಲ್ಫ್ ಸಸ್ಟೈನೇಬಲ್ ಆಗ್ತೀರಿ. ನಿಮ್ಮಂಥವ ಫ್ರೆಂಡ ಬೆಳೆ ಬೆಳ್ಸಕದ ಅವರಿಗೂ ಫರ್ಟಿಲೈಸರ್ ಅವಶ್ಯಕತೆ ಐತಿ, ಅನ್ನೆಸರಿಯಾಗಿ ಭಾಳಷ್ಟು ಖರ್ಚುಗಳನ್ನ ಅವರು ಮಾಡತ್ತಾರು. ನಿಮಗೆ ಎಲ್ಲರಿ ಅನ್ಸ್ತಂದ್ರೆ ಅವ್ರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿರಿ, ಗೊತ್ತಾಗಲಿ ಅವ್ರಿಗೂ. ಸಪೋಸ್ ಎಲ್ಲರಿ ವಿಡಿಯೋ ಚಲೋ ಅನಿಸ್ತಂದ್ರೆ ದೋಸ್ತ ಸಬ್ಸ್ಕ್ರೈಬ್ ಮಾಡ್ಕೊಲಾಗಿದ್ದೇನೆ ಚಾನೆಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಚಲೋ ಅನಿಸ್ತಂದ್ರೆ ಒಂದು ಲೈಕ್ ಮಾಡಿರಿ. ಸಿಗೋಣ ಮತ್ತೊಂದು ವಿಡಿಯೋದಾಗ.